ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃ ದೇವೋಭವ. ಯಾಕಂದ್ರೆ ಇದುವರೆಗೂ ನಾನು ಕಂಡದ್ದು, ನೀವೆಲ್ಲ ಕಂಡದ್ದು, ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನೂ ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ. ತಾಯಿ ಎಷ್ಟು ಕಷ್ಟಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಕಣ್ಮುಂಚು ಚಿತ್ರ ಬರ್ಬೇಕು ನಿಮಗೆ. ಮಣ್ಣು ಒರೆಸ್ತಾಳಂತೆ. ಲಕ್ಷ ಕೆಲಸ ಮಾಡ್ತಾಳಾಕಿ ಈ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರೆ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ. ಅವನ್ ಕಾವ್ಯದಲ್ಲಿ ಹೇಳ್ತಾನೆ, ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ ಋಣ ಮಗಿಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿ ಕಲ್ಪನೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃ ದೇವೋಭವ. ಒಂದು ಉಪನಿಷತ್ತಲ್ಲಿ ಮಾತು ಬರ್ತದೆ, ನೀವು ತಾಯಿನ ನೋಡದೆ, ಇದು ದೇವರನ್ನ ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನ ನೋಡಕ್ ಆಗಿಲ್ಲ ನಮ್ಗಲ್ಲ, ದೇವರನ್ನ ನೋಡಕ್ ಆಗದೆ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರು ಯಾಕಬೇಕು ನಿನಗೆ? ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರು ನೋಡೋದು ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ. 5,000 ವರ್ಷ 10,000 ವರ್ಷದಿಂದ ಪರಂಪರೆ ಬಂದಿದೆಯಲ್ಲ, ತಾಯಿನ ಗೌರವಿಸಬೇಕು ಅಂತ ಹೇಳಿ. ಅದಕ್ಕೆ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ಆಚಾರ್ಯದ ಅವ್ರನ್ನ ಕಂಡೆಮ್ ಮಾಡಿಲ್ಲ, ಅದು ಸೆಕೆಂಡು ಥರ್ಡ್, ಫಸ್ಟ್ ಪ್ರೈಸ್ ಅದೇ. ಆ ಮನುಸ್ಮೃತಿಯಲ್ಲಿ ಆತ ಹೇಳ್ತಾನೆ, 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ. 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ. 100 ಜನ ಗುರುಗಳಿಗಿಂತ ತಂದೆ ಶ್ರೇಷ್ಠ. ಆದರೆ 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ. ಲೆಕ್ಕ ಹೆಂಗಿದೆ ನೋಡ್ರಿ ಅದು. 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ ಅಂತ ಮನುಸ್ಮೃತಿ ಹೇಳುವಂತ ಮಾತು. ಇನ್ನೊಂದನ್ನು ನಾವು ಬಹಳ ತಪ್ಪಾಗಿ ತಿಳ್ಕೊಂಡದ್ದೇನು ಅಂದ್ರೆ, ಅಲ್ಲಿ ಮಾತು ಬರ್ತದೆ, ಮಗು ಆಗಿದ್ದಾಗ ಅಪ್ಪ ಅಮ್ಮ ರಕ್ಷಣೆ ಮಾಡಬೇಕು, ಮದುವೆ ಆದ್ಮೇಲೆ ಗಂಡ ರಕ್ಷಣೆ ಮಾಡಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆ ಮಾಡಬೇಕು, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳಿದ್ರು. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ. ಇದು ಹೇಗಿದೆ ಅಂದ್ರೆ, ನಾವು ಸರಿಯಾಗಿ ಓದ್ಕೋಬೇಕು ಅದನ್ನು. ಸಂಸ್ಕೃತ ಬಹಳ ವಂಡರ್ಫುಲ್ ಲ್ಯಾಂಗ್ವೇಜ್ ಅದು. ಒಂದು ಕಾಜಿನ ಲೋಟ ಇದೆ ಅಥವಾ ಕಾಜಿನ ಚೂರ್ ಇದೆ ಮನೇಲಿ, ಅದನ್ನ ಯಾರಾದ್ರೂ ಲಾಕರ್ದಲ್ಲಿ ಇಡ್ತಾರ? ಅಲ್ಲೇ ಬಿದ್ದಿರುತ್ತೆ ಟೇಬಲ್ ಮೇಲೆ. ಅದು ಗ್ಲಾಸ್ ಹೊಡೆದ್ರೆ ಹೊರಗೆ ಹಾಕ್ತಾರೆ ಅಷ್ಟೇ, ಮತ್ತೊಂದೇನಿಲ್ಲ. ವಜ್ರ ಎಲ್ಲಿ ಇಡ್ತೀರಿ? ಟೇಬಲ್ ಮೇಲೆ ಇಡ್ತೀರಾ? ಲಾಕರ್ದಲ್ಲಿ ಇಡ್ತೀರಲ್ಲ. ಯಾಕೆ? ಯಾವುದು ಹೆಚ್ಚು ಬೆಲೆ ಬಾಳತ್ತೋ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಬೇಕಾಗ್ತದೆ, ಅದು ರಕ್ಷಣೆ ಕೊಡಬೇಕಾಗ್ತದೆ. ಅಲ್ಲಿದ್ರೆ ಕಳೆದು ಹೋಗ್ಬಿಡುತ್ತೆ, ಅದು ರಕ್ಷಣೆ ಕೊಡಬೇಕು. ಹಾಗೆ ಇಲ್ಲಿ ಹೇಳ್ತಾರೆ, ಒಂದು ಸಂಸ್ಕೃತಿ ಹುಟ್ಟೋದು, ಬೆಳೆಯೋದು, ಮನೆಯಲ್ಲಿ ನಿಲ್ಲೋದು ಹೆಣ್ಣಿಂದಾಗಿ. ಅದನ್ನ ಕಾಳಜಿ ನೋಡ್ಕೊಳ್ರಪ್ಪ, ಎಲ್ಲೆಲ್ಲೂ ಬಿಸಾಕ್ಬೇಡ್ರಿ ಅದನ್ನ. ಬಾಲ್ಯದಲ್ಲಿ ತಂದೆ ಚೆನ್ನಾಗಿ ನೋಡ್ಕೋಬೇಕಾಕೆನ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಊಟ ಹಾಕೋದಲ್ಲ, ಊಟ ಹಾಕೋದು ಹಾಕೇ ಹಾಕ್ತಾರೆ. ಆ ಮಗುವಿಗೆ ಸಂಸ್ಕೃತಿ ಕೊಡಿ ನೀವು. ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿ ಆದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ, ವಿಶ್ವಾಸದಿಂದ, ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ ಅಂತ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳ್ಬೇಕು. ಒಂದು ಶಾಲೆಯಲ್ಲಿ ಪೆನ್ಸಿಲ್ ಕಳವಾಗ್ತಾ ಇತ್ತಂತೆ. ಈ ಪೆನ್ಸಿಲ್ಲು ಪೆನ್ನು ಕಳವಾಗ್ತಾ ಇತ್ತಂತೆ. ಎಲ್ಲರಿಗೂ ಚಿಂತೆ ಆಯ್ತು. ಟೀಚರು ಯಾರು ಮಾಡ್ತೀರಿ ಹೇಳಿ, ಅದು ಯಾರೂ ಸಿಗಲಿಲ್ಲ, ಗೊತ್ತಾಗಲಿಲ್ಲ. ಪ್ರಿನ್ಸಿಪಲ್ ಕಡೆ ಕಂಪ್ಲೇಂಟ್ ಹೋಯ್ತು, ದಿನ ಪೆನ್ಸಿಲ್ ಕಳುವಾಗ್ತದೆ, ಪೆನ್ ಕಳುವಾಗ್ತದೆ, ಯಾರು ಮಾಡ್ತಾರೆ? ಇಂಥ ಒಳ್ಳೆ ಶಾಲೆ, ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮ್ಮ ಶಾಲೆಗೆ, ಹುಡುಕಿ ಅಂತ ಹೇಳಿ ಒಂದು 4-5 ಜನ ಹುಡುಗರನ್ನ ಗುಂಪು ಮಾಡಿ ಪತ್ತೆ ಹಚ್ಚಿ ಅಂತ ಹೇಳಿದ್ರಂತೆ. ಒಬ್ಬ ಸಿಕ್ಕ ಹುಡುಗ, ಆ ಹುಡುಗನೇ ಕಳ್ತನ ಮಾಡ್ತಿದ್ದಾನೆ. ತೊಗೊಂಬಂದ್ರು, ಅವ್ನು ಬ್ಯಾಗ್ ನೋಡಿದ್ರೆ ಒಂದು 50-60 ಪೆನ್ನು ಪೆನ್ಸಿಲ್ ಇದ್ದಾವೆ. ಒಳ್ಳೆ ಮನೆತನ ಹುಡುಗ ಅವನು, ದೊಡ್ಡ ಮನೆ ಶ್ರೀಮಂತರ ಮನೆತನ ಹುಡುಗ ಅವನು. ಕರೆದ್ರು, ಬೈದರು, ಅಪ್ಪ ಅಮ್ಮನ ಕರಿ. ಯೂಶುವಲ್ ರಿಯಾಕ್ಷನ್ ಅಲ್ಲ ಅದು. ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ಹೋಗ್ಬೇಕಲ್ಲಿ, ಕಟ್ಕಟ್ಟಿ ನಿಂತ್ಕೋಬೇಕು. ಅಪ್ಪ ಅಮ್ಮ ಹೋದರು. ಅವ್ರು ಸರಿಯಾಗಿ ಬೈದ್ರು ಪ್ರಿನ್ಸಿಪಾಲ್, ಏನ್ರಿ ನಿಮ್ಮ ಹುಡುಗ ಮರ್ಯಾದೆ ತೆಗಿತಾನೆ ನಮ್ಮ ಶಾಲೆದು? ಪೆನ್ಸಿಲ್ ಕಳುವು ಮಾಡ್ತಾನೆ, ಪೆನ್ ಕಳುವು ಮಾಡ್ತಾನೆ, ಎಲ್ಲರದು ಏನು ಕಲಿಸಿದ್ರಿ ಮನೆಯಲ್ಲಿ ನೀವು ಅಂತ ಬೈದರು. ಆ ಪಾಪ ತಾಯಿ ಮುಖ ಕೆಂಪಾಗ್ಬಿಡ್ತು. ಮನೆಗೆ ಬರ್ತಾ ಒಂದು 4-5 ಪಟ ಹೊಡ್ಕೊಂಬಂದ್ರು. ಮರ್ಯಾದೆ ತೆಗೆದುಬಿಟ್ಟೆಲ್ಲೋ ಮನೆತನದ್ದು. ಪೆನ್ಸಿಲ್ ಕಳುವು ಮಾಡ್ಬೇಕಾ ನೀನು? ಕೊಟ್ಟಿಲ್ಲ ಪೆನ್ಸಿಲ್ ನಿನಗೆ? ಬಾ ಮನೆಗೆ ಹೋದ್ಮೇಲೆ ಅಪ್ಪನಿಗೆ ಹೇಳ್ತೀನಿ ಅಂದರು. ಅಪ್ಪ ಸಾಯಂಕಾಲ ಆಫೀಸಿಂದ ಬಂದರು.
ಅಮ್ಮ ತಳ್ಳಿದ್ರು ನಾವು ನೋಡಿ ಅವನು ಮರ್ಯಾದೆ ತೆಗೆದುಬಿಟ್ಟ. ನಂದಂತೂ ಸಾಕಾಗಿ ಹೋಯ್ತು ನಿಮ್ಮ ಮಗನ ಸಲುವಾಗಿ. ಪೆನ್ಸಿಲ್ ಕಳು ಮಾಡ್ತಾನೆ ರೀ, ಪೆನ್ ಕಳು ಮಾಡಿದ್ದಾನೆ ಶಾಲೆಯಲ್ಲಿ. ಹೌದಾ? ಅಪ್ಪ ಒಂದು 4 ಪೆಟ್ಟು ಹಾಕಿದ. ಮರ್ಯಾದೆ ತೆಗೆದುಬಿಟ್ಟು, ದೊಡ್ಡ ಮನುಷ್ಯನ ಮರ್ಯಾದೆ ತೆಗೆದುಬಿಟ್ಟೆ ನೀನು. ಪೆನ್ನು ಪೆನ್ಸಿಲ್ ಕಳು ಮಾಡ್ತೀಯಂತೆ, ನೀನು ಪೆನ್ನು ಪೆನ್ಸಿಲ್ ಬೇಕು ನನಗೆ ಹೇಳಬಾರ್ದು, ನಾನು ತಂದು ಕೊಡ್ತಿದ್ದಿಲ್ಲ ಆಫೀಸಿಂದ ಅಂದಂತೆ. ಕಡೆ ಮಾತು ಭಾಳ ಮುಖ್ಯ. ಆಫೀಸಿಂದ ತಂದು ಕೊಡ್ತಿದ್ದೆ ಅಂತ ಕೊಂಡ್ಕೊಂಬರ್ತೀನಿ ಅಂದಿಲ್ಲ ಅವನು. ಈಗ ಗೊತ್ತಾಯ್ತಲ್ಲ ಇವನಾಗ ಕಳ್ತನ ಮಾಡ್ತಿದ್ದ ಅಂತ. ಅಪ್ಪ ಅಲ್ಲಿ ಮಾಡೋದು, ಮಗ ಇಲ್ಲಿ ಮಾಡೋದು. ಅದಕ್ಕೆ ಒಂದು ಮಾತು, ಮಾದರಿ ಆಗೋದಾದರೆ ನಾ ಎಂಥ ಮಾದರಿ ಆಗ್ತೀನಿ ಅಂತ. ಸರಿಯಾಗಿ ಮಾದರಿ ಆದರೆ ಚೆನ್ನಾಗಿರ್ತದೆ.